ಇವತ್ತಿನ ಪತ್ರಿಕಾ ಮಾಧ್ಯಮಕ್ಕೆ ಎಲ್ಲ ನನ್ನ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಸಾರ್ವಜನಿಕರು ಎಲ್ಲರೂ ಕೂಡ ಇವತ್ತು ಪತ್ರಿಕಾ ಮಾಧ್ಯಮಗಳು ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಹಿಂದೆ ಸಾರ್ವಜನಿಕವಾಗಿ ಚರ್ಚೆಗಳಾಗಿದ್ದಾವೆ. ಹೆಗಡೆ ಗ್ರಾಮ ಪಂಚಾಯತಿ ಕೆಲಸಗಳಾಗ್ತಿಲ್ಲ, ಯಾರೇ ಬಂದು ಕುತ್ಕೊಂಡ್ರು ಯಾರೇ ಬಂದು ಕೆಲಸಗಳಾಗ್ತಿಲ್ಲ ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗಿದೆ. ಮಾಧ್ಯಮಗಳು ಬಂದಿದ್ದೀವಿ, ಪೊಲೀಸ್ ಠಾಣೆ ಮೆಟ್ಲತ್ತಿದೆ, ಎಲ್ಲಾನು ಕೂಡ ಹಚ್ಚಿ ಇಲ್ಲಿವರೆಗೂ 3 ಜನ PDOಗಳು ಸಸ್ಪೆಂಡ್ ಆಗಿದ್ದಾರೆ. ಆಲ್ರೆಡಿ ಅವ್ರು ಸಸ್ಪೆಂಡ್ ಆದಂತಹ ಸಂದರ್ಭದಲ್ಲಿ ಲೇಔಟ್ಗಳು ಅಪ್ರೂವಲ್ ಆಗಿರ್ಬೋದು, ಖಾತೆ ಮಾಡಿಕೊಟ್ಟಿಲ್ಲ ಅಂತ ಇರ್ಬೋದು, ಲೈಸೆನ್ಸ್ ಕೊಂಡಿರ್ಬೋದು, ಭ್ರಷ್ಟಾಚಾರ ಅಂತ ಹೇಳಿ ದುಡ್ಡುಗಳನ್ನ ಮಾಡಿದ್ದಾರೆ ಅಂತ ಇರ್ಬೋದು. ಅದು ಎಲ್ಲಿವರೆಗೂ ಹೋಯ್ತು ಅಂದ್ರೆ ಕೋರ್ಟ್ ಕಚೇರಿ ಎತ್ತಿ ಒಬ್ಬ ಅಧ್ಯಕ್ಷರು ಸಸ್ಪೆಂಡ್ ಆಗಿ ಅಲ್ಲಿಂದನೂ ಕೂಡ ಕಂಟಿನ್ಯೂ ಆಗಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಬಾಡಿ ಬಂದಾಗಲೂ ಕೂಡ ಅದನ್ನೇ ಅಧ್ಯಕ್ಷರು ಬೇರೆಯವರಾದ್ರು ಅಲ್ಲೂ ಕೂಡ ಅಧಿಕಾರಿಗಳು ಬಂದು ಎಲ್ಲ ಕೆಲಸ ಮಾಡ್ತಾನೆ ಸಂದರ್ಭದಲ್ಲಿ ಅವತ್ತನ್ನ ರಸೀದಿ ಅಮೌಂಟ್ ಡಿಲೀಟ್ ಆಗಿದೆ ಅಂತೇಳಿ ಅಲ್ಲಿಂದ ಆರೋಪ ಕೇಳಿ ಇರುತ್ತೆ. ಸಾರ್ವಜನಿಕರು ಹಣ ಕಟ್ತಾರೆ, ರಸೀದಿ ಅಮೌಂಟ್ಗಳು ಡಿಲೀಟ್ ಆಗಿದೆ. ಅದಾದ್ಮೇಲೆ ಆ PDO ಸಸ್ಪೆಂಡ್ ಆದ್ರು. ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ ಸಾರ್ವಜನಿಕವಾಗಿ ಅಂತೇಳಿ ಇದುವರೆಗೂ ನಡೀತಾ ಬಂದಿದೆ. ಆದ್ರೂ ಸರ್ಕಾರದ ಮಟ್ಟದಲ್ಲಿ ಹೋದಾಗ EO CS ಮಟ್ಟದಲ್ಲಿ ಹೋದಾಗ ಇದೆಲ್ಲ ಭ್ರಷ್ಟಾಚಾರ ನಡೆಯೋದನ್ನು ಗೊತ್ತಾಗಿ PDO ಸಸ್ಪೆಂಡ್ ಆಗ್ತಾರೆ. ಅಲ್ಲಿ ಒಬ್ಬ ಬಿಲ್ ಕಲೆಕ್ಟರ್ನ ಸೃಷ್ಟಿ ಮಾಡಿ ಕೊಂಬಿಸ್ತಾರೆ. ಬಿಲ್ ಕಲೆಕ್ಟರ್ ಹಿಂದೆ ಲಾಸ್ಟ್ ಟೈಮ್ ಅಲ್ಲಿ ನನ್ನ ದಿನದಲ್ಲಿ ಕೂಡ ತಗೊಂಡಿದ್ದೇನೆ ಅಂತ ಅಲ್ಲಿ ಈಗಿರ್ತಕ್ಕಂಥ ಅಧ್ಯಕ್ಷರು ರೇವಣ್ಣ ಅವರು ಸದಸ್ಯರಾಗಿರ್ತಾರೆ. ಅವರು ಚಿಕ್ಕಪ್ಪನ ಮಗ ರಂಗನಾಥ್ ಅಂತ ಹೇಳಿ ಅವನು ಒಳ ತಗೊಳ್ಬೇಕು ಅಂತ ನಾವೆಲ್ಲ ಬೇಡ ಅಂತ ಹೇಳಿ ಇಲ್ಲ 10% ಕಮಿಷನ್ ಆಧಾರದ ತಗೊಳ್ಳಿ ಅಂತ ಹೇಳಿದ್ರು. ಅದರಲ್ಲಿ ತಗೊಳಕ್ ಬರೋದಿಲ್ಲ ಅಂತ ಹೇಳಿ ಒಂದು ಅವಕಾಶ ಇರುತ್ತೆ. ಆಮೇಲೆ ತಿರ್ಗಿ ಇವಾಗ ಲೆಟರ್ ಹಾಕ್ತಾರೆ, ಇವಾಗ ಇದಕ್ಕೆ ಸಂಬಂಧಪಡಲ್ಲ, ನನಗೂ ಹಾಕಲ್ಲ ಅಂತ ಹೇಳಿ ಅವರು ವಾಪಸ್ ಆಗ್ತಾರೆ. ಅದಾದ್ಮೇಲೆ ಬಾಡಿಗೆ 10% ಕಮಿಷನ್ ಆಧಾರದ ಮೇಲೆ ಇಬ್ರು ಬಿಲ್ ಕಲೆಕ್ಟರ್ ಇರ್ತಾರೆ. ಅವರು ಹೊರಗಡೆ ದುಡ್ಡು ಕನೆಕ್ಷನ್ ಮಾಡಬೇಕು, ಅವ್ರಿಗೆ ಅಮೌಂಟ್ ಕೊಟ್ಬಿಟ್ಟು ಸಂಜೆ ಬಿಲ್ ಕಲೆಕ್ಟರ್ ನಮ್ಮಲ್ಲಿ ಒಂದೇ ಬಿಲ್ ಕಲೆಕ್ಟರ್ ಇರ್ತಾರೆ, ಬ್ಯಾಂಕಿಗೆ ಕಟ್ಟಿ ಲೆಕ್ಕ ಕೊಟ್ಟು ಹೋಗ್ಬೋದು. ಅದಾದ್ಮೇಲೆ ಅಲ್ಲಿಂದ ಏನ್ ನಡ್ಕಂತ ಹೋಗುತ್ತೆ. 2021-22ನೇ ಸಾಲಲ್ಲಿ ಮ್ಯಾನ್ಯುಯಲ್ ರಸೀದಿ ನಿಂತೋಗುತ್ತೆ. ರಸೀದಿ ನಿಂತಾದ್ಮೇಲೆ ಆ ಮನುಷ್ಯನ ತೆಗಿಬೇಕು, ಆ ಪಂಚಾಯತಿಯಿಂದ ನಿಂದ ಯಾರು ವರ್ಕಿಲ್ಲ ಹೋಗಿ ಅಂತ ಆ ಮನುಷ್ಯನ ಮತ್ತೆ ಒಳಗ್ ತಗೊಳ್ತಾರೆ. ಇದೇ ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿ ನಾನು ಹೋಗಿ PDO ಕೇಳ್ತೀನಿ, ಯಾಕೆ ಸರ್ ಅವ್ರು ತಗೊಂಡ್ರಿ ಅಂತ ಹೇಳ್ಬಿಟ್ಟು. ಇಲ್ಲ ಬಾಡಿ ಒಪ್ಪಿದೆ ಅಂತ ಅಧ್ಯಕ್ಷರು ಕೇಳಿ, ಅಧ್ಯಕ್ಷರು ಕೇಳಿದ್ರೆ ನಮ್ಮ ಯೋಚನೆಗೆ ಬಿಟ್ಟಿತ್ತು ಅಂತಾರೆ. ಅವನ ಒಳಗಡೆ ಕುಂಡಿಸ್ಕೊಂಡು ಲಾಗಿನ್ ಕೊಡ್ತಾರೆ. ಅವನು ಯಾವ ನಮ್ಮ ಬಿಲ್ ಕಲೆಕ್ಟರ್ ಅಲ್ಲ ಏನಲ್ಲ, PDO ಲಾಗಿನ್ ಕೊಟ್ಟು ಕೆಲಸ ಮಾಡಿಸ್ತಾರೆ. ಇವಾಗ ಅವನ ತರ್ತೀವಲ್ಲ, ಇವಾಗ ನನಗೆ ಗೊತ್ತಿಲ್ಲ ಅಂತಾರೆ. ಆಮೇಲೆ ಅವನ್ನ ದೊಡ್ಡ ಗಲಾಟೆ ಆಗುತ್ತೆ. ಅವ್ರು ಭ್ರಷ್ಟಾಚಾರ ಇಷ್ಟು 1.1 ಕೋಟಿ ಭ್ರಷ್ಟಾಚಾರ ಆಗಿದೆ ರಸೀದಿ ಅಂತ ಹೇಳಿ ಅಲ್ಲಿಂದ ಹೊರಗಾಗ್ತಾರೆ, PDO ಸಸ್ಪೆಂಡ್ ಮಾಡ್ತಾರೆ. ಅದಾದ್ಮೇಲೆ 14/9/24ರಲ್ಲಿ KT ಮೋಹನ್ ಅವ್ರು ಬರ್ತಾರೆ. KT ಮೋಹನ್ ಅವ್ರು ಬಂದ್ಮೇಲೆ 1-2 ತಿಂಗಳು ಇರುತ್ತೆ. ನಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡ್ತೀವಿ, ಸರ್ ಹಿಂದೆ ಏನಾಗಿದೆ ಬೇಡ ಮುಂದಕ್ಕೆ ಮಾಡ್ಕೊಂಡು ಹೋಗಿ ಸರ್, ಕ್ಲೀನ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಆಯ್ತು ಸರ್ ಮಾಡ್ತೀವಿ ಅಂತ ಹೇಳಿ ಎಲ್ಲ ಸದಸ್ಯರು ಒಪ್ಪಂದಾಗಿ ಹೇಳ್ತಾರೆ. ಸಭೆ ಮಾಡ್ತಾ ಎರಡು ಮೀಟಿಂಗ್ ಆಗುತ್ತೆ. 2 ಮೀಟಿಂಗ್ ಆದಾಗ ಹೇಳ್ತಾರೆ, ನಾವು ಇನ್ನ 1.5 ತಿಂಗಳು ನಿಮ್ಮ ಯಾವೇ ಅರ್ಜಿಗಳನ್ನ ನಾವು ಪರಿಗಣಿಸಲ್ಲ, ಅಂದ್ರೆ ತಗೊಂಡು ಇಟ್ಕೊಂಡಿರ್ತೀನಿ, ಹಳೆ ಅರ್ಜಿಗಳು ಏನಿದೆ ಅದನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ ಸರ್. ಆಯ್ತು ಅಂತ ಮೆಂಬರ್ಗಳು ಸುಮ್ಮನಾಗ್ತಾರೆ, ಸಾರ್ವಜನಿಕರು ಬಂದಾಗೆಲ್ಲ ಹೇಳ್ತಿರ್ತಾರೆ, ಅವರು ಸುಮ್ಮನಾಗ್ತಾರೆ. ಎಷ್ಟು ದಿವಸ ಸುಮ್ಮನಾಗ್ತಾರೆ? 2 ತಿಂಗಳು 3 ತಿಂಗಳು. ಆಮೇಲೆ ನಿಮ್ಮ ಅರ್ಜಿ ಸರ್ ನಾನೇ ಹೋಗಿ ಕೇಳಿದೆ, ಏನಂತ ಒಂದು ಅರ್ಜಿನೂ ಕೊಟ್ಟಿದ್ದೀನಿ ಅವ್ರಿಗೆ, ಯಾಕೆ ಸರ್ ಪೆಂಡಿಂಗ್ ಇಟ್ಟಿಲ್ಲ, ನನಗೆ 2 ಕೈ ಇರೋದು 4 ಕೈ ಅಲ್ಲ, ನಾನು ಮ್ಯಾಜಿಕ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇನ್ನು 20 ದಿವಸ ಟೈಮ್ ಕೊಡಿ ಸರ್, ಎಲ್ಲ ಹಳೆವೆಲ್ಲ ಕ್ಲಿಯರ್ ಮಾಡ್ತೀವಿ. ಆಯ್ತು 20 ದಿವಸ ಟೈಮ್ ಕೊಡ್ತಾರೆ. ಸದಸ್ಯರುಗಳೆಲ್ಲ ಸೇರಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸೇರಿ 20 ದಿವಸಗಳಿಗೆಲ್ಲ ಮುಗಿಸಿ ಆಯ್ತು ಸರ್ ನೀನು ಮುಗೀತು ಅಂತ ಹೇಳಿ ಮುಗೀತು ಅನ್ನೋ ಅರ್ಜಿ ನಮ್ಮ ಅರ್ಜಿಗಳು ತಿರ್ಗಾ ಇನ್ನೊಂದು 2-2.5 ಸಲ ಅರ್ಜಿ ಏರ್ಕೊಂಡು ಹೋಗಿರ್ತಾರೆ. ಲೈಸೆನ್ಸ್ ಇರ್ಬೋದು, NOC ಇರ್ಬೋದು, ಈ ಖಾತೆಗಳು ಇರ್ಬೋದು, ಸಾರ್ವಜನಿಕ ಅರ್ಜಿ ಇರ್ಬೋದು. 25-3ನೇ ತಿಂಗಳಲ್ಲಿ ನಮ್ಮ ಸಾರ್ವಜನಿಕರೆಲ್ಲ ಬಂದು ಒಂದು ಗಲಾಟೆ ಮಾಡ್ತಾರೆ, ರಸ್ತೆಗಳಿಗೆ ಮಣ್ಣು ಹೊಡಿಲಿ, ಅಟ್ಲೀಸ್ಟ್ ಎಲ್ಲ ಗುಂಡಿಗಳನ್ನ ಮುಚ್ಚಿ ಅಂತ ಹೇಳಿ ಬಂದಿದೆ ಸಾರ್ವಜನಿಕ. ಕೇಳಿದಾಗ ಆಯ್ತು ನಾನು ಮಾಡ್ತೀನಿ, ಅಧ್ಯಕ್ಷರು ನನ್ ಲಿಮಿಟ್ಸ್ ಇಲ್ಲ ಅಂತಾರೆ. ಗುಂಡಿಗಳ ಮುಚ್ಚೋದಕ್ಕೆ ಲಿಮಿಟ್ಸ್ ಇಲ್ಲ ಅಂದ್ರೆ ಲಕ್ಷಾಂತರ ರೂಪಾಯಿನ ಪೈಪ್ ಲೈನು, ಎಲೆಕ್ಟ್ರಿಕಲ್ ವೋಚರ್ಗಳನ್ನ ಹಾಕ್ಬಿಟ್ಟು ಬಿಲ್ ಮಾಡಿರ್ತಾರೆ. ಅದರಲ್ಲಿ 23 ಪುಷ್ಪ ಅಂತ ಹೇಳ್ಬಿಟ್ಟು ಇದೊಂದು ಚೆಕ್ ಕೊಟ್ಟಿರ್ತಾರೆ ಅಧ್ಯಕ್ಷರು, ಇಲ್ಲಿಂದ ಅಧ್ಯಕ್ಷರು ಹಾರ್ಡ್ವೇರ್ ಕೊಟ್ಟು ಇದೆಲ್ಲ ಬಿಲ್ ಆಗ್ಬಿಟ್ಟಿದೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಇದು ಅದಾದ್ಮೇಲೆ ರೇವಣ್ಣ ಕುತ್ಕೊಂಡು 24ನೇ ಇಸ್ವಿಲಿ ರೇವಣ್ಣದಲ್ಲಿ ಒಂದು ಚೆಕ್ ಇದೆ. ಅದೇ ಅಂಗಡಿಗೆ ನೀನ್ ನೆಕ್ಸ್ಟ್ ಮೆಟೀರಿಯಲ್ ಕೊಡ್ಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಮೆಟೀರಿಯಲ್ ಕೊಡೋದಿಲ್ಲ ಅಂತ ಹೇಳಿ ಅವರು ಒಂದೊಂದು ಚೆಕ್ ಹಾಕೊಡ್ತಾರೆ ತಗೊಳ್ಳಿ. ಇವತ್ತಿನವರೆಗೂ ಇವ್ 4 ಚೆಕ್ ಮತ್ತೆ ಸುಮಾರು ಒಂದು 25-30 ಲಕ್ಷ ಯಾವ್ದು ಡ್ರಾ ಆಗಿಲ್ಲ ಸರ್. ಅವ್ರು ಬಂದು ಪ್ರತಿ ಮನೆ ಪಂಚಾಯತ್ ಪ್ರತಿ ಮೀಟಿಂಗ್ ಅವ್ರು ಬರಾಡ್ತಾರೆ, ನಮ್ಮ ಬಿಲ್ ಕೊಡಿ
ಪ್ರತಿಯೊಂದಕ್ಕೂ ಕೂಡ ಚೆಕ್ಗಳ ಕೊಡ್ತಾರೆ ಅಷ್ಟೇ, ಯಾವುದನ್ನು ಕೂಡ ಬಿಲ್ಡರ್ ಆಗಲ್ಲ. ಮತ್ತೆ ಇಲ್ಲಿ ನಾವು ಇದನ್ನ ಪಂಚಾಯತಿಲಿ ಇದನ್ನ ಡಿಸಿ ಬಿಲ್ ತೆಗೆದು ನೋಡಿದ್ರೆ ಎಲ್ಲ ಬಿಲ್ ಆಗ್ತದೆ. ಇದೇ ರೀತಿ ಪ್ರಕರಣ ಈಗ ಆಗ್ತಾ ಬಂದಾಗ ಎಲ್ಲಾ ಗಮನಕ್ಕೂ ಬರುತ್ತೆ, ಎಲ್ಲಾ ಗಮನಕ್ಕೂ ಬಂದಾಗ ಪಿಡಿಒ ಮೇಲೆ ಬೀಳ್ತಾರೆ. ನಾನು ಹಿಂದೆ ಯಾರು ಕೊಟ್ಟಿಲ್ಲ, ನಾನು ಕೊಡೋದು ಇಲ್ಲ. ಮೀಟಿಂಗ್ ಅಲ್ಲಿ ಇಟ್ಕೊಂಡು ಕೊಡಿ ಸರ್, ಅಮಾಯಕರು. ನಾವಂತೂ ಕೇಳಿರೋದಲ್ವಲ್ಲ, ನೀವೇ ಹಿಂದೆ ಹೆಂಗ್ ಪಿಡಿಒ ಆಗಲಿ, ಹಿಂದಿನ ಅಧ್ಯಕ್ಷರಾಗಲಿ, ಈಗಿನ ಅಧ್ಯಕ್ಷರಾಗಲಿ ಸೈನ್ ಹಾಕಿ ಕೊಟ್ಟಿರ್ತಾ ಇದ್ರೆ ನೀವು ಕೊಡಿ ಅಂತ ಹೇಳ್ತಾರೆ. ನಾನು ಕೊಡಕ್ ಬರಲ್ಲ ಅಂತ. ಅವ್ರು ಎಷ್ಟು ಮೆಟೀರಿಯಲ್ ಕೊಡ್ತಾರೆ ಗ್ರಾಮ ಪಂಚಾಯತಿಗೆ? ಒಂದ್ 2 ಲಕ್ಷ ಕೊಡ್ಬೋದು, 5 ಲಕ್ಷ ಕೊಡ್ಬೋದು. 15 ಲಕ್ಷ ಅವ್ರ ಮೆಟೀರಿಯಲ್ ಕೊಡೋದು ಒಬ್ಬನೇ ಮಾನಸ್ ಎಂಟರ್ಪ್ರೈಸಸ್ ಅಂತ. ಅವ್ರಿಗೆ ಇವತ್ತು ಬಂತಿರ್ತಿಲ್ಲ. ಇದು ಹೆಗೆರೆ ಗ್ರಾಮ ಪಂಚಾಯತಿ ಇರ್ತಕ್ಕಂಥ ಹನುಮಾನ ಆಡಳಿತ. ಇವನ್ಗೆ 2 ಲಕ್ಷ ಚಿಲ್ಲರೆ ಇಲ್ಲಿದೆ, 3 ಲಕ್ಷ ಚಿಲ್ಲರೆ ಅವ್ರನ್ನ ಓದಿದೆ. ಇವತ್ತು ಕೂಡ ಬೆಂಗಳೂರಾಗಿರುತ್ತೆ. ಅದಾದ್ಮೇಲೆ ಸಾರ್ವಜನಿಕರು ಬಂದು ಕೇಳಿದ್ರೆ, ನಾನು ಕೂಡ ಮೊನ್ನೆನೂ ಕೂಡ ಹೋಗಿದ್ದೀನಿ ಸರ್. ಈಗ 3 ತಿಂಗಳಿಂದನೂ ನಾನು ಜಾಸ್ತಿ ಒಡನಾಟ ಇಟ್ಕೊಂಡೆ ಪಂಚಾಯತಿಗೆ. ಹೋದೆ, ಏನ್ ಸರ್ ಈ ಅರ್ಜಿಗಳು ಏನಾಗಿದೆ? ಕೈ ಇಲ್ಲ ರೀ, 2 ಕೈ ಇರೋದು, ಮ್ಯಾಜಿಕ್ ಮಾಡಕ್ಕಾಗಲ್ಲ, ನಾನು ಕೊಟ್ಟರೆ ತಗೊಂಡೋಗಿ ಇದು ನಾನು ಹೋಗಿ ಯಾರ ಹತ್ರ ಹೋಗ್ತಿಲ್ಲ, ಹೋಗಿ ಉಡಾಫಿ ಉತ್ತರಗಳು ಕೊಡ್ತಾರೆ. ಸ್ಮಾರ್ಟ್ ಹೋಗ್ತೀವಿ ಅಂತ ಹೋಗ್ತಾರೆ. ಸ್ಮಾರ್ಟ್ ಹೋದ್ಮೇಲೆ ಅಲ್ಲಿ ಕುತ್ಕೊಂಡು ಅವ್ರ ನಂಬರ್ ಕೊಡ್ತಾರೆ. ನಂಬರ್ ಕೊಟ್ಕೊಂಡು ಮನೆಗೆ ಹೋಗ್ಬಿಟ್ಟು ರೆಕಾರ್ಡ್ ಮಾಡಿದ್ದಾರೆ. ಅವ್ರ ಮಾತ್ರ ರೆಕಾರ್ಡ್ ಇಲ್ಲ, ಅವ್ರು ಗೋಳಾಡಿರೋದು, ಎಲ್ಲ ಪಾರ್ಟಿಗಳು ಗೋಳಾಡಿರೋದು. 5,000, 10,000 ಡಿಮ್ಯಾಂಡ್. ಯಾರು ಹೋಗಿರ್ತಾರ ಅವ್ರ ದಿನ ಎಷ್ಟೇ ಚೆನ್ನಾಗಿರ್ಲಿ ತೆಗೆದ್ಬಿಟ್ಟು ಕೆಲಸ ಮಾಡ್ಕೊಟ್ಬಿಡ್ತಾರೆ. ಇನ್ನು ನಾವೇನು ಕೂಡ ಹೋಗಿ ಕುತ್ಕೊಂಡ್ರೆ, ಮೊನ್ನೆ ಒಂದು ಈ ಕತೆ ಕೊಟ್ಟಿದ್ದಾರೆ, ಅವಾಗಲೇ ಅರ್ಜಿ ಕೊಡ್ತಾರೆ ಸರ್ ರಿಪ್ರಿಂಟ್ಗೆ. ಅವಾಗಲೇ ಅರ್ಜಿ ಕೊಟ್ಟಂತ ಸಂದರ್ಭದಲ್ಲಿ ಅವಾಗಲೇ ರಿಪ್ರಿಂಟ್ ನಾವು ಇಲ್ಲಿ ಕೂತಿರ್ತೀವಿ, ಅವಾಗಲೇ ಪ್ರಿಂಟ್ ಮಾಡ್ಕೊಂಡು ಅರ್ಜಿ ತೆಗೆದು ರಿಪ್ರಿಂಟ್ ತಂದು ಇಟ್ಕೊಡ್ತಾರೆ. ನಮ್ಮ